ದೇಶದ ನಾಗರಿಕ ವಿಮಾನಯಾನ ವಲಯದಲ್ಲಿ ಆರೋಗ್ಯಕರ ಸ್ಪರ್ಧೆಗೆ ಮುಕ್ತ ಅವಕಾಶ ನೀಡಿರುವ ಜೊತೆಗೆ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಲೋಕಸಭೆಗಿಂದು ತಿಳಿಸಿದ್ದಾರೆ. ವಿಮಾನಯಾನ ಮಾರುಕಟ್ಟೆಯನ್ನು ನಿಯಂತ್ರಣ ಮುಕ್ತಗೊಳಿಸಲಾಗಿದ್ದರೂ ವಿಶಿಷ್ಟ ಪರಿಸ್ಥಿತಿಗಳಲ್ಲಿ ಪ್ರಯಾಣ ಟಿಕೆಟ್ನ ಗರಿಷ್ಠ ದರ ನಿಗದಿಪಡಿಸುವ ಅಧಿಕಾರವನ್ನು ವೈಮಾನಿಕ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಉಳಿಸಿಕೊಂಡಿದೆ ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕೋವಿಡ್-19 ಮಹಾಕುಂಭಮೇಳ, ಪಹಲ್ಗಾಮ್ ಶ್ರೀನಗರ ದಾಳಿ ಸಂದರ್ಭ, ಇತ್ತೀಚಿನ ಇಂಡಿಗೋ ವೈಮಾನಿಕ ಸಂಚಾರ ವ್ಯತ್ಯಯ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಪ್ರಯಾಣ ಟಿಕೆಟ್ನ ಗರಿಷ್ಠ ಮಿತಿ ಆದೇಶ ನೀಡಲಾಗಿದೆ ಎಂದು ತಿಳಿಸಿದರು. Different kind of situation where people were trying to come out of Srinagar. So it was at that time again to facilitate for the people and the passengers who were coming out. We observed that there was a necessity for government to interfere. We exclusively used the power and we have capped the fares again. जो सदस्य ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಪೂರಕ ಅನುದಾನ ಬೇಡಿಕೆ ಮಸೂದೆ ಮಂಡಿಸಿದರು. ಈ ಮಸೂದೆ ರಸಗೊಬ್ಬರ ಹಾಗೂ ಅಡುಗೆ ಅನಿಲ ಪೂರೈಕೆಗೆ ಹೆಚ್ಚುವರಿಯಾಗಿ 41,455 ಕೋಟಿ ರೂಪಾಯಿ ಅನುದಾನವನ್ನು ಒಳಗೊಂಡಿದೆ. ನಂತರ ಸದನದ ಕಲಾಪವನ್ನು ಸ್ಪೀಕರ್ ಓಂ ಬಿರ್ಲಾ ಸೋಮವಾರಕ್ಕೆ ಮುಂದೂಡಿದರು. सभा की कार्रवाई सोमवार दिनांक 15 दिसंबर 2025 को प्राप्त 11 बजे तक के लिए स्थगित की जाती है.